ಧೆ ರೇ ರೇ ನಾ ರೇ ನಾ ಆ ರೇ ದೇ ನಾ ರೇ ನಾ. ಎಲ್ಲರಿಗೂ ನಮಸ್ಕಾರ. ಇತಿಹಾಸದ ಗೋಕರ್ಣದಿಂದ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಅಶೋಕಿಯಲ್ಲಿ ಸ್ಥಾಪಿತವಾಗಿರುವ ರಾಮಚಂದ್ರ ಮಠವನ್ನು ಆದಿ ಶಂಕರಾಚಾರ್ಯರು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ರಾಮಚಂದ್ರಪುರ ಮಠವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶರಾವತಿ ನದಿಯ ಎಡದಂಡೆಯ ಮೇಲೆ ಸ್ಥಾಪಿತಗೊಂಡಿದೆ. ಇದು ಪ್ರಸ್ತುತ ಹಿಂದೂ ಮಠವಾಗಿದ್ದು ಇದನ್ನು ಕರ್ನಾಟಕದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿರುವ ಹವ್ಯಕ ಬ್ರಾಹ್ಮಣರು ಇದನ್ನು ಅನುಸರಿಸುತ್ತಾರೆ. ಇದನ್ನು ಮೂಲತಃ ಪಶ್ಚಿಮ ಕರಾವಳಿಯ ಗೋಕರ್ಣದಲ್ಲಿ ಆದಿ ಶಂಕರಾಚಾರ್ಯರು ಇದನ್ನು ಸ್ಥಾಪಿಸುತ್ತಾರೆ. ಇದನ್ನು ಮುಂಚೆ ರಘುವೋತ್ತಮ ಮಠ ಎಂದು ಸಹ ಕರೆಯಲಾಗುತ್ತಿತ್ತು. ಇಲ್ಲಿ ಒಳಗೆಲ್ಲ ವಿಡಿಯೋ ಮಾಡಕ್ ಬಿಡಲ್ಲ, ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ. ಒಳಗಡೆ ಮತ್ತು ಆರ್ಕಿಟೆಕ್ಚರ್ ಸಖತ್ತಾಗಿದೆ. ಫುಲ್ ಏನಂದ್ರೆ ಜಂಬಿಟ್ಕೆಲೆ ಎಲ್ಲ ಮಾಡಿರ್ತಕ್ಕಂಥದ್ದು. ಒಳಗಡೆ ಗೋಡೆ ಫಿನಿಶಿಂಗ್ ಎಲ್ಲ ಫುಲ್ ಜಂಬಿಟ್ಕೆಲೆ ಮಾಡಿದ್ದಾರೆ. ಮತ್ತೆ ಫುಲ್ ಮೇಲೆ ಅಂದ್ರೆ ದೇವಸ್ಥಾನದ ಹಂಚಿನ ಮಾಡಿ ಹಿಂಗೆ ರೌಂಡ್ ಶೇಪ್ ಇದೆ. ಅದೆಲ್ಲ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ ಕಾಣ್ತಿದ್ಯಲ್ಲ, ಈ ನೀರೆಲ್ಲ ಏನು ಶರಾವತಿ ನದಿ ಇದೆ ಇಲ್ಲಿ. ಆ ಶರಾವತಿ ನದಿಯಿಂದ ಡೈರೆಕ್ಟ್ ಇಲ್ಲೆಲ್ಲ ಪೈಪ್ಗಳನ್ನೆಲ್ಲ ಬಿಟ್ಟಿದಾರಲ್ಲ, ಆ ಪೈಪಿಂದ ಡೈರೆಕ್ಟ್ ಇಲ್ಲಿ ಬಂದು ನೀರು ಬರುತ್ತೆ. ಆ ಚಂದ್ರಮೌಳೇಶ್ವರ ದೇವಸ್ಥಾನದಿಂದ ಇವ್ರು ಮುಂದೆ ಬಂದ ತಕ್ಷಣ ಒಂದು ರೈಟಲ್ಲಿ ಇದಕ್ಕೊಂದು ದಾರಿ ಇದೆ, ಏನು ಮಠಕ್ಕೆ ಹೋಗೋ ದಾರಿ. ಆ ಮಠನೆಲ್ಲ ನೋಡ್ಕೊಂಡು ಮಠದೊಳಗೆ ಅಷ್ಟೊಂದು ವೀಡಿಯೋ ಮಾಡಕ್ಕೆ ಬಿಡಲ್ಲ, ಮತ್ತು ಅಲ್ಲೂ ಆ ದೇವಸ್ಥಾನದಲ್ಲಿ ವೀಡಿಯೋ ಮಾಡಕ್ಕೆ ಬಿಡಲ್ಲ. ನಾನು ಹಂಗೆ ಮಾಡ್ಕೊಂಬಂದೆ ಸ್ವಲ್ಪ. ಅದಾದಮೇಲೆ ಇಲ್ಲಿ ರೈಟಿಗೆ ಸ್ಟ್ರೈಟ್ ಬಂದ ತಕ್ಷಣ ಗೋವರ್ಧನಗಿರಿ ಬೆಟ್ಟ ಅಂತ ಹೇಳಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ ಮೇಲೆ ಬೆಟ್ಟದ ಮೇಲೆ. ಅದಾದಮೇಲೆ ಸುಮಾರು ಸಾಕಷ್ಟು ಗೋವುಗಳನ್ನು ಸಾಕಿದೆ. ಎಲ್ಲ ಆ ಕಡೆನೂ ಫುಲ್ ಹಿಂದೆ ಮುಂದೆ ಎಲ್ಲ ಸುಮಾರು ಜನ ಬಸವಣ್ಣ ಗುಡ್ಡೆಲ್ಲ ಏನು ಮಾಡೋದು, ಎಷ್ಟು ಫ್ರೆಂಡ್ಲಿ ಆಗಿರ್ತೇವೆ. ಫುಲ್ಲು ಇದು ಇದೆಲ್ಲ ಎಷ್ಟು ಇದಾಗಿದೆ ನೋಡ್ರಿ, ಹೆಲ್ತ್ ಕೋಡು ಫುಲ್ ಎಲ್ಲ ಹೇಳ್ತೀವಿ. ಸುಮಾರು ಎಲ್ಲ ಇನ್ನು ಕೆಳಗಡೆನೂ ಫುಲ್ ಎಲ್ಲ ಇದಾವೆ. ಫುಲ್ ಎಲ್ಲ ಸುಮಾರು ಈ ಥರ ಸಣ್ಣ ಗೋಡನ್ ಮಾಡಿ ದೊಡ್ಡ ದನಗಳನ್ನೆಲ್ಲ ಹಸುಗಳನ್ನೆಲ್ಲ ಇಟ್ಟಿದೆ. ಇನ್ನು ಕೆಳವರೆಗೂ ಎಲ್ಲೆಲ್ಲೆಲ್ಲ ಇದೆ ಸುಮಾರು, ಎಲ್ಲ ದೊಡ್ಡ ಜಾತಿ ದನಗಳು ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡ ದನಗಳಿದಾವೆ ಅಂತ. ಇದು ಗೋಪಾಲಕೃಷ್ಣ ದೇವರ ಸನ್ನಿಧಿ ಅಂತ. ಕೃಷ್ಣನ ದೇವಸ್ಥಾನ. ಈ ಕಡೆ ಸೈಡ್ ನೋಡ್ತಿರ್ಬೋದು ಎಷ್ಟು ಜನಗಳಿದೆ. ಫುಲ್ ಈ ತರ ಎಲ್ಲ ಕೊಠಡಿಗಳು ಮಾಡ್ಬಿಟ್ಟಿದೆ.